ಸರ್ವರಿಗೂ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತಾ, ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು 9ನೇ ತರಗತಿಯ ವಿಜ್ಞಾನ ವಿಷಯದ ಅಧ್ಯಾಯ 8 ಚಲನೆ ಈ ಅಧ್ಯಾಯವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಚಲನೆಗೆ ಕೆಲವೊಂದಿಷ್ಟು ಉದಾಹರಣೆಗಳನ್ನು ನೋಡೋಣ. ಪಕ್ಷಿಗಳು ಹಾರುತ್ತವೆ, ಮೀನುಗಳು ಈಜುತ್ತವೆ, ಅಪಧಮನಿ ಅಭಿಧಮನಿಗಳ ಮೂಲಕ ರಕ್ತವು ಹರಿಯುತ್ತದೆ ಮತ್ತು ಮೋಟಾರ್ ವಾಹನಗಳು ಚಲಿಸುತ್ತವೆ. ಪರಮಾಣುಗಳು, ಅಣುಗಳು, ಗ್ರಹಗಳು, ನಕ್ಷತ್ರಗಳು, ಗ್ಯಾಲಕ್ಸಿಗಳು ಎಲ್ಲವೂ ಚಲನೆಯಲ್ಲಿ ಇರುತ್ತವೆ. ಹಾಗಾದರೆ ಕಾಯವು ಚಲನೆಯಲ್ಲಿದೆ ಎಂದರೆ ಕಾಲದೊಂದಿಗೆ ಅದರ ಸ್ಥಾನಪಲ್ಲಟವಾಗುತ್ತಿದೆ ಎಂದರ್ಥ. ಕಾಯವು ಚಲನೆಯಲ್ಲಿದೆ ಎಂದರೆ ಕಾಲದೊಂದಿಗೆ ಅದರ ಸ್ಥಾನಪಲ್ಲಟವಾಗುತ್ತಿದೆ ಎಂದರ್ಥ. ಹಾಗಾದರೆ ಚಲನೆಯ ಬಗ್ಗೆ ಈಗ ನಾವು ವಿವರವಾಗಿ ತಿಳಿಯೋಣ. ಅನೇಕ ಚಲನೆಗಳು ಸಂಕೀರ್ಣವಾಗಿವೆ. ಆ ಚಲನೆಗಳಲ್ಲಿ ಕೆಲವೊಂದಿಷ್ಟು ಉದಾಹರಣೆಗಳನ್ನು ಈಗ ನೋಡೋಣ. ಕೆಲವು ವಸ್ತುಗಳು ಸರಳ ರೇಖೆಯಲ್ಲಿ ಚಲಿಸುವುದನ್ನು ನಾವು ಕಾಣುತ್ತೇವೆ. ಈ ರೀತಿಯ ಚಲನೆಯನ್ನು ಸರಳ ರೇಖೀಯ ಚಲನೆ ಎನ್ನುತ್ತೇವೆ. ಎರಡನೇದಾಗಿ ವೃತ್ತೀಯ ಪಥದಲ್ಲಿ ಕಾಯವು ಚಲಿಸುವುದನ್ನು, ವೃತ್ತೀಯ ಪಥ ಅಂದರೆ ಹಾದಿ, ವೃತ್ತೀಯ ಪಥದಲ್ಲಿ ಕಾಯ ಚಲಿಸುವುದನ್ನು ವೃತ್ತೀಯ ಚಲನೆ ಎಂದು ಕರೆಯುತ್ತೇವೆ. ಅದೇ ರೀತಿ ಕೆಲವು ಸನ್ನಿವೇಶಗಳಲ್ಲಿ ವಸ್ತುವು ಸ್ವಲ್ಪ ಸಮಯದ ನಂತರ ತನ್ನ ಚಲನೆಯನ್ನು ಪುನರಾವರ್ತಿಸುತ್ತದೆ. ಈ ರೀತಿ ಚಲನೆಯನ್ನು ನಾವು ಆವರ್ತಕ ಚಲನೆ ಎಂದು ಕರೆಯುತ್ತೇವೆ. ವಸ್ತು ಸ್ವಲ್ಪ ಸಮಯದ ನಂತರ ತನ್ನ ಚಲನೆಯನ್ನು ಪುನರಾವರ್ತಿಸುತ್ತದೆ. ಈ ರೀತಿಯ ಚಲನೆಯನ್ನು ನಾವು ಆವರ್ತಕ ಚಲನೆ ಎಂದು ಕರೆಯುತ್ತೇವೆ. ಚಟುವಟಿಕೆ 7.1 ನೋಡೋದಾದ್ರೆ, ನಿಮ್ಮ ಕೊಠಡಿಯ ಗೋಡೆಗಳು ನಿಶ್ಚಲ ಸ್ಥಿತಿಯಲ್ಲಿವೆಯೇ ಅಥವಾ ಚಲನೆಯಲ್ಲಿವೆಯೇ ಎಂಬುದನ್ನು ನೀವು ನಿಮ್ಮ ಸಹಪಾಠಿಗಳೊಂದಿಗೆ ಚರ್ಚಿಸಿ. ಚಟುವಟಿಕೆ 7.2 ನಿಶ್ಚಲ ಸ್ಥಿತಿಯಲ್ಲಿರುವ ರೈಲಿನಲ್ಲಿ ನೀವು ಕುಳಿತಿರುವಾಗ ಚಲಿಸುವಂತೆನಿಸುವ ಸಂದರ್ಭಗಳನ್ನು ಅನುಭವಿಸಿದ್ದೀರಾ? ಚರ್ಚಿಸಿ ಹಾಗೂ ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳಿ. ಯಾವ ಸಮಯಗಳಲ್ಲಿ ರೈಲು ಚಲಿಸುತ್ತದೆ ಎಂಬುದೆನಿಸುತ್ತದೆ? ಇದಕ್ಕೆ ಕಾರಣವೇನು? ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳಿ. ಚಲನೆಯ ವಿವರಣೆ. ನಾವು ಒಂದು ವಸ್ತುವಿನ ಸ್ಥಳವನ್ನು ಸೂಚಿಸಲು ಮತ್ತೊಂದು ಸ್ಥಿರ ಬಿಂದುವಿನೊಂದಿಗೆ ಹೋಲಿಸಿ ತಿಳಿಯಬಹುದು. ಇದನ್ನು ಒಂದು ಉದಾಹರಣೆ ಮೂಲಕ ನಾವು ಅರ್ಥ ಮಾಡಿಕೊಳ್ಳೋಣ. ಒಂದು ಗ್ರಾಮದಲ್ಲಿರುವ ಶಾಲೆಯು ರೈಲ್ವೆ ನಿಲ್ದಾಣದಿಂದ ಉತ್ತರಕ್ಕೆ 2 ಕಿಲೋಮೀಟರ್ ದೂರದಲ್ಲಿದೆ ಎಂದಿಟ್ಟುಕೊಳ್ಳೋಣ. ಒಂದು ಗ್ರಾಮದಲ್ಲಿರುವ ಶಾಲೆಯು ರೈಲ್ವೆ ನಿಲ್ದಾಣದಿಂದ ಉತ್ತರಕ್ಕೆ 2 ಕಿಲೋಮೀಟರ್ ದೂರದಲ್ಲಿದೆ ಎಂದಿಟ್ಟುಕೊಳ್ಳೋಣ. ನಾವು ಶಾಲೆ ಇರುವ ಸ್ಥಾನವನ್ನು ಸೂಚಿಸಲು ರೈಲ್ವೆ ನಿಲ್ದಾಣವನ್ನು ನಿರ್ದೇಶಕ ಬಿಂದು ಎಂದಿಟ್ಟುಕೊಂಡು ಹೇಳುತ್ತಿದ್ದೇವೆ. ರೈಲ್ವೆ ನಿಲ್ದಾಣ ಒಂದು ನಿರ್ದೇಶಕ ಬಿಂದು. ನಮ್ಮ ಅನುಕೂಲಕ್ಕೆ ಸರಿಯಾಗಿ ಇತರ ನಿರ್ದೇಶಕ ಬಿಂದುಗಳನ್ನು ನಾವು ಆರಿಸಿಕೊಳ್ಳಬಹುದು. ಆದ್ದರಿಂದ ಒಂದು ವಸ್ತುವಿನ ಸ್ಥಾನವನ್ನು ವಿವರಿಸಲು ನಮಗೆ ಒಂದು ನಿರ್ದಿಷ್ಟ ಬಿಂದುವಿನ ಅಗತ್ಯವಿದೆ. ಆ ಬಿಂದುವಿಗೆ ನಾವು ಮೂಲ ಬಿಂದು ಎಂದು ಕರೆಯುತ್ತೇವೆ. ಒಂದು ವಸ್ತುವಿನ ಸ್ಥಾನವನ್ನು ವಿವರಿಸಲು ನಮಗೆ ಒಂದು ನಿರ್ದಿಷ್ಟ ಬಿಂದುವಿನ ಅಗತ್ಯವಿದೆ. ಆ ಬಿಂದುವಿಗೆ ನಾವು ಮೂಲ ಬಿಂದು ಎಂದು ಕರೆಯುತ್ತೇವೆ. ಈಗ ಸರಳ ರೇಖೆಯ ಚಲನೆಯನ್ನು ನೋಡೋದಾದ್ರೆ, ಅತ್ಯಂತ ಸುಲಭ ಚಲನೆ ಎಂದರೆ ಸರಳ ರೇಖೆಯಲ್ಲಿ ಚಲಿಸುವ ಚಲನೆ. ಉದಾಹರಣೆ, ಒಂದು ವಸ್ತುವು ತನ್ನ ಪ್ರಯಾಣವನ್ನು O ಬಿಂದುವಿನಿಂದ ಪ್ರಾರಂಭಿಸುತ್ತದೆ. ಮೊದಲು ವಸ್ತುವು C ಮತ್ತು B ಬಿಂದುಗಳ ಮುಖಾಂತರ ಚಲಿಸಿ A ಬಿಂದುವನ್ನು ತಲುಪುತ್ತದೆ. ನಂತರ ಅದೇ ಹಾದಿಯಲ್ಲಿ ಹಿಂದಕ್ಕೆ B ಮುಖಾಂತರ ಚಲಿಸಿ C ಯನ್ನು ತಲುಪುತ್ತದೆ.
ವಸ್ತು ಚಲಿಸಿದ ಒಟ್ಟು ದೂರ OA ಪ್ಲಸ್ AC ಅಂದರೆ 60 ಕಿಲೋಮೀಟರ್ ಪ್ಲಸ್ 35 ಕಿಲೋಮೀಟರ್, ಒಟ್ಟು 95 ಕಿಲೋಮೀಟರ್. ಇದು ವಸ್ತು ಚಲಿಸಿದ ದೂರ. ದೂರವನ್ನು ವಿವರಿಸಲು ಬರೀ ಸಂಖ್ಯಾ ಮೌಲ್ಯ ಮಾತ್ರ ಸಾಕು, ಚಲಿಸಿದ ದಿಕ್ಕನ್ನು ಸೂಚಿಸಬೇಕಾಗಿಲ್ಲ. ಕೆಲವು ಪರಿಮಾಣಗಳನ್ನು ಅವುಗಳ ಸಂಖ್ಯಾ ಮೌಲ್ಯದಿಂದ ಮಾತ್ರ ಸೂಚಿಸುತ್ತೇವೆ. ಒಂದು ಭೌತ ಪರಿಮಾಣದ ಸಂಖ್ಯಾ ಮೌಲ್ಯವನ್ನು ನಾವು ಪ್ರಮಾಣ ಎಂದು ಕರೆಯುತ್ತೇವೆ. ವಸ್ತು O ಇಂದ A ವರೆಗಿನ ಚಲನೆಯಲ್ಲಿ ಚಲಿಸಿದ ದೂರ 60 ಕಿಲೋಮೀಟರ್ ಮತ್ತು ಸ್ಥಾನಪಲ್ಲಟವು ಕೂಡ 60 ಕಿಲೋಮೀಟರ್. O ಇಂದ A ಗೂ ಮತ್ತು ಹಿಂದಕ್ಕೆ B ಗೆ ಚಲಿಸಿದಾಗ ಚಲಿಸಿದ ದೂರ 60 ಕಿಲೋಮೀಟರ್ ಪ್ಲಸ್ 25 ಕಿಲೋಮೀಟರ್, ಒಟ್ಟು 85 ಕಿಲೋಮೀಟರ್. ಆದರೂ ಸ್ಥಾನಪಲ್ಲಟದ ಪ್ರಮಾಣ ಮಾತ್ರ 35 ಕಿಲೋಮೀಟರ್. ಚಲಿಸಿದ ಪಥದ ದೂರಕ್ಕೆ 85 ಕಿಲೋಮೀಟರ್ ಸಮವಾಗಿರುವುದಿಲ್ಲ. ಚಲಿಸಿದ ದೂರ ಸೊನ್ನೆಯಾಗಿರುವುದಿಲ್ಲ. O ಇಂದ ಹೊರಟ ವಸ್ತು O ಗೆ ಹಿಂದಿರುಗಿದಾಗ ಅದರ ಸ್ಥಾನಪಲ್ಲಟ ಸೊನ್ನೆಯಾಗಿರುತ್ತದೆ. ಅಂದರೆ ಪ್ರಾರಂಭಿಕ ಸ್ಥಾನದಿಂದ ಅಂತಿಮ ಸ್ಥಾನಕ್ಕೆ ಇರುವ ಅತ್ಯಂತ ಕನಿಷ್ಠ ದೂರವನ್ನು ನಾವು ಸ್ಥಾನಪಲ್ಲಟ ಎಂದು ಕರೆಯುತ್ತೇವೆ. ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಚಲಿಸಿದ ಒಟ್ಟು ದೂರವನ್ನು ಚಲಿಸಿದ ದೂರ ಎಂದು ಕರೆಯುತ್ತೇವೆ. ಸ್ಥಾನಪಲ್ಲಟ ಮತ್ತು ಚಲಿಸಿದ ದೂರವನ್ನು ನೋಡೋದಾದ್ರೆ ಉದಾಹರಣೆ ಮೂಲಕ, ಪ್ರಾರಂಭಿಕ ಸ್ಥಾನದಿಂದ ಅಂತಿಮ ಸ್ಥಾನಕ್ಕೆ ಇರುವ ಅತ್ಯಂತ ಕನಿಷ್ಠ ದೂರವನ್ನು ಸ್ಥಾನಪಲ್ಲಟ ಎನ್ನುತ್ತೇವೆ. ಇದು ಪ್ರಾರಂಭಿಕ ಸ್ಥಾನ, ಇದು ಅಂತಿಮ ಸ್ಥಾನ. ಈ ಅತ್ಯಂತ ಕನಿಷ್ಠ ದೂರಕ್ಕೆ ನಾವು ಸ್ಥಾನಪಲ್ಲಟ ಎಂದು ಕರೆಯುತ್ತೇವೆ. ಸ್ಥಾನಪಲ್ಲಟ ದಿಕ್ಕನ್ನು ಹೊಂದಿರುತ್ತದೆ. ಇದು ಒಂದು ಸದಿಶ ಪರಿಮಾಣ. ಚಲಿಸಿದ ದೂರ, ಒಂದು ಕಾಯವು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಚಲಿಸಿದ ಒಟ್ಟು ದೂರವನ್ನು ಚಲಿಸಿದ ದೂರ ಎಂದು ಕರೆಯುತ್ತೇವೆ. ಇಲ್ಲಿ A ದಿಂದ C, C ದಿಂದ D, D ದಿಂದ B ಎಂಬ ಹಾದಿಯಲ್ಲಿ ಕಾಯವು ಚಲಿಸುತ್ತದೆ. ಚಲಿಸಿದ ದೂರ AC ಪ್ಲಸ್ CD ಪ್ಲಸ್ DB, ಒಟ್ಟು ಚಲಿಸಿದ ದೂರ. ಚಲಿಸಿದ ದೂರವು ದಿಕ್ಕನ್ನು ಹೊಂದಿರುವುದಿಲ್ಲ. ಸ್ಥಾನಪಲ್ಲಟ ದಿಕ್ಕನ್ನು ಹೊಂದಿರುತ್ತದೆ, ಚಲಿಸಿದ ದೂರವು ದಿಕ್ಕನ್ನು ಹೊಂದಿರುವುದಿಲ್ಲ. ಒಂದು ಚಟುವಟಿಕೆಯನ್ನು ನೋಡೋದಾದ್ರೆ, ಒಂದು ಉದ್ದವಾದ ಹಗ್ಗ ಮತ್ತು ಮೀಟರ್ ಅಳತೆ ಪಟ್ಟಿಯನ್ನು ತೆಗೆದುಕೊಳ್ಳಿ. ಶಾಲೆಯ ಬ್ಯಾಸ್ಕೆಟ್ ಬಾಲ್ ಕೋರ್ಟ್ ಅನ್ನು ಒಂದು ಮೂಲೆಯಿಂದ ಅದರ ಎದುರು ಮೂಲೆಯವರೆಗೂ ಅದರ ಬದಿಗಳ ಪಕ್ಕದಲ್ಲಿ ನಡೆಯಿರಿ. ಹಗ್ಗ ಮತ್ತು ಅಳತೆ ಪಟ್ಟಿಯನ್ನು ಬಳಸಿ ನಡೆದ ದೂರ ಮತ್ತು ಸ್ಥಾನಪಲ್ಲಟಗಳನ್ನು ಅಳತೆ ಮಾಡಿ. ಇದು ನಡೆದ ದೂರವಾದರೆ ಇದು ಸ್ಥಾನಪಲ್ಲಟವಾಗುತ್ತದೆ. ಇವೆರಡರಲ್ಲಿ ಯಾವ ವ್ಯತ್ಯಾಸಗಳನ್ನು ಗಮನಿಸುತ್ತೀರಿ? ನಡೆದ ದೂರ, ಮೂಲೆಯಿಂದ ಬದಿಗಳ ಪಕ್ಕದಲ್ಲಿ ನಡೆದ ಒಟ್ಟು ದೂರ ಹಗ್ಗ ಮತ್ತು ಅಳತೆ ಪಟ್ಟಿಯಿಂದ ಅಳತೆ. ಸ್ಥಾನಪಲ್ಲಟ, ಆರಂಭ ಬಿಂದುವಿನಿಂದ ಅಂತಿಮ ಬಿಂದುವಿಗೆ ಇರುವ ಕನಿಷ್ಠ ದೂರ. ವ್ಯತ್ಯಾಸ, ನಡೆದ ದೂರವು ಸ್ಥಾನಪಲ್ಲಟಕ್ಕಿಂತ ಹೆಚ್ಚು. ಸ್ಥಾನಪಲ್ಲಟವು ಯಾವಾಗಲೂ ನೇರ ಮತ್ತು ಕನಿಷ್ಠ ದೂರವಾಗಿರುತ್ತದೆ. ಮೋಟಾರ್ ವಾಹನಗಳಲ್ಲಿ ವಾಹನ ಚಲಿಸಿದ ದೂರವನ್ನು ನಾವು ಅಳೆಯಲು ಓಡೋಮೀಟರ್ ಎನ್ನುವ ಉಪಕರಣವನ್ನು ಅಳವಡಿಸುತ್ತಾರೆ. ಮೋಟಾರ್ ವಾಹನಗಳಲ್ಲಿ ವಾಹನ ಚಲಿಸಿದ ದೂರ ಅಳೆಯಲು ಓಡೋಮೀಟರ್ ಎನ್ನುವ ಉಪಕರಣವನ್ನು ಅಳವಡಿಸಿರುತ್ತಾರೆ. ಒಂದು ಮೋಟಾರ್ ವಾಹನವು ಭುವನೇಶ್ವರದಿಂದ ನವದೆಹಲಿಯ ತನಕ ಚಲಿಸುತ್ತಿದೆ. ಪ್ರಾರಂಭಿಕ ರೀಡಿಂಗ್ ಅಳತೆಗೂ ಮತ್ತು ಅಂತಿಮ ರೀಡಿಂಗ್ ಇರುವ ಅಂತರ 1850 ಕಿಲೋಮೀಟರ್. ಭಾರತೀಯ ರಸ್ತೆ ನಕ್ಷೆ ಮುಖಾಂತರ ಭುವನೇಶ್ವರಗೂ ನವದೆಹಲಿಗೂ ಇರುವ ಸ್ಥಾನಪಲ್ಲಟ ಪ್ರಮಾಣವನ್ನು ಕಂಡುಹಿಡಿಯಿರಿ. ನವದೆಹಲಿಗೂ ಭುವನೇಶ್ವರ ನಡುವಿನ ಸ್ಥಾನಪಲ್ಲಟ ಅಂದರೆ ಭುವನೇಶ್ವರ ಹಾಗೂ ನವದೆಹಲಿಯ ಮಧ್ಯೆ ನೇರ ಅಂತರ 1440 ಕಿಲೋಮೀಟರ್. ಏಕರೂಪದ ಚಲನೆ ಮತ್ತು ಏಕರೂಪವಲ್ಲದ ಚಲನೆ. ಮೊದಲನೇದಾಗಿ ಏಕರೂಪದ ಚಲನೆಯನ್ನು ನೋಡೋದಾದ್ರೆ, ಒಂದು ವಸ್ತುವು ಸಮನಾದ ಕಾಲದಲ್ಲಿ ಸಮವಾದ ದೂರವನ್ನು ಕ್ರಮಿಸುತ್ತದೆ. ಇದನ್ನು ನಾವು ಏಕರೂಪ ಚಲನೆ ಎಂದು ಕರೆಯುತ್ತೇವೆ. ಉದಾಹರಣೆಗಾಗಿ ಸೂರ್ಯನ ಸುತ್ತ ಭೂಮಿಯ ಚಲನೆ, ಭೂಮಿಯ ಸುತ್ತ ಚಂದ್ರನ ಚಲನೆ. ಏಕರೂಪವಲ್ಲದ ಚಲನೆ, ವಸ್ತುಗಳು ಸಮನಾದ ಕಾಲದಲ್ಲಿ ಸಮವಲ್ಲದ ದೂರವನ್ನು ಚಲಿಸಿದರೆ ಅದನ್ನು ಏಕರೂಪವಲ್ಲದ ಚಲನೆ ಎನ್ನುವರು. ಉದಾಹರಣೆ, ಅತಿ ಜನಜಂಗುಳಿ ಇರುವ ರಸ್ತೆಯಲ್ಲಿ ಚಲಿಸುವ ಮೋಟಾರ್ ವಾಹನ
ಅಥವಾ ಉದ್ಯಾನವನಗಳಲ್ಲಿ ಜನರ ಓಡಾಟ. ಚಲನೆ ಎರಡು ಪ್ರಕಾರಗಳು, ಒಂದು ಏಕರೂಪ ಚಲನೆ, ಇನ್ನೊಂದು ಏಕರೂಪವಲ್ಲದ ಚಲನೆ. ಒಂದು ವಸ್ತುವು ಸಮನಾದ ಕಾಲದಲ್ಲಿ ಸಮವಾದ ದೂರವನ್ನು ಕ್ರಮಿಸುತ್ತದೆ, ಇದನ್ನು ಏಕರೂಪ ಚಲನೆ ಎಂದು ಕರೆಯುತ್ತೇವೆ. ಏಕರೂಪವಲ್ಲದ ಚಲನೆ, ವಸ್ತುಗಳು ಸಮವಾದ ಕಾಲದಲ್ಲಿ ಸಮವಲ್ಲದ ದೂರವನ್ನು ಚಲಿಸಿದರೆ ಅದನ್ನು ಏಕರೂಪವಲ್ಲದ ಚಲನೆ ಎಂದು ಕರೆಯುತ್ತೇವೆ. ಚಟುವಟಿಕೆ 7.5 ಕೋಷ್ಟಕ ಎ ಮತ್ತು ಬಿ ಎಂಬ ವಸ್ತುಗಳ ಚಲನೆಯ ದತ್ತಾಂಶಗಳನ್ನು ಕೊಟ್ಟಿದೆ. ಅವುಗಳನ್ನು ವೀಕ್ಷಿಸಿ ಆ ವಸ್ತುಗಳ ಚಲನೆ ಏಕರೂಪ ಚಲನೆಯೇ ಅಥವಾ ಏಕರೂಪವಲ್ಲದ ಚಲನೆಯೇ ಎಂದು ತಿಳಿಸಿ. ಕಾಲ 9:30, 9:45, 10, 10:15, 10:30, 10:45, 11 ಗಂಟೆ. ವಸ್ತು ಎ ಚಲಿಸಿದ ದೂರ 10, 20, 30, 40, 50, 60, 70. ವಸ್ತು ಬಿ ಚಲಿಸಿದ ದೂರ 12, 19, 23, 35, 37, 41, 44. ಹಾಗಾದರೆ ವಸ್ತು ಎ ಸಮನಾದ ಕಾಲಾವಧಿಯಲ್ಲಿ ಸಮನಾದ ದೂರ ಚಲಿಸಿದೆ, ಹಾಗಾಗಿ ಇದು ಏಕರೂಪದ ಚಲನೆ. ವಸ್ತು ಬಿ ಸಮನಾದ ಕಾಲದಲ್ಲಿ ಅಸಮವಾದ ದೂರವನ್ನು ಚಲಿಸಿದೆ, ಹಾಗಾಗಿ ಇದು ಏಕರೂಪವಲ್ಲದ ಚಲನೆಯಾಗಿದೆ. ಚಲನೆಯ ದರವನ್ನು ಅಳೆಯುವುದು. ಚೆಂಡನ್ನು ಎಸೆಯುವಾಗ ವೇಗ 143 km/h ಇದ್ದರೆ ಇದರ ಅರ್ಥವೇನು? ಸೂಚನಾ ಫಲಕದಿಂದ ಏನು ತಿಳಿಯುತ್ತದೆ? ಬೇರೆ ಬೇರೆ ಕಾಯಗಳು ಒಂದೇ ದೂರವನ್ನು ಕ್ರಮಿಸಲು ಬೇರೆ ಬೇರೆ ಕಾಲಗಳನ್ನು ತೆಗೆದುಕೊಳ್ಳುತ್ತವೆ. ಕೆಲವು ವೇಗವಾಗಿ ಚಲಿಸುತ್ತವೆ, ಕೆಲವು ನಿಧಾನವಾಗಿ ಚಲಿಸುತ್ತವೆ. ಕಾಯಗಳು ಚಲಿಸುವ ದರವು ಬೇರೆ ಬೇರೆಯಾಗಿರುತ್ತದೆ. ಹಾಗೆಯೇ ಬೇರೆ ಬೇರೆ ವಸ್ತುಗಳು ಒಂದೇ ದರದಲ್ಲಿ ಚಲಿಸಬಹುದು. ಕಾಯಗಳು ಯಾವ ದರದಲ್ಲಿ ಚಲಿಸುತ್ತವೆ ಎಂಬುದನ್ನು ತಿಳಿಯಲು ಕಾಯವು ಒಂದು ಏಕಮಾನ ಕಾಲದಲ್ಲಿ ಚಲಿಸಿದ ದೂರವನ್ನು ಜವ ಎನ್ನುವರು. ಕಾಯವು ಒಂದು ಏಕಮಾನ ಕಾಲದಲ್ಲಿ ಚಲಿಸಿದ ದೂರವನ್ನು ಜವ ಎನ್ನುವರು. ಕಾಯವು ಒಂದು ಏಕಮಾನ ಕಾಲದಲ್ಲಿ ಚಲಿಸಿದ ದೂರಕ್ಕೆ ನಾವು ಜವ ಎಂದು ಕರೆಯುತ್ತೇವೆ. ಹಾಗಾದರೆ ಸರಾಸರಿ ಜವದ ಸೂತ್ರವನ್ನು ನೋಡೋದಾದ್ರೆ, ಸರಾಸರಿ ಜವ ಚಲಿಸಿದ ಒಟ್ಟು ದೂರ / ತೆಗೆದುಕೊಂಡ ಒಟ್ಟು ಕಾಲ. ಅಂದರೆ ಅದರ ಸೂತ್ರ ಸಂಕೇತಗಳಲ್ಲಿ ಬರೆದಾಗ v s/t. v ಎಂದರೆ ಸರಾಸರಿ ಜವ, s ಎಂದರೆ ಚಲಿಸಿದ ಒಟ್ಟು ದೂರ, t ಎಂದರೆ ತೆಗೆದುಕೊಂಡ ಒಟ್ಟು ಕಾಲ. ಉದಾಹರಣೆ, ಒಂದು ಮೋಟಾರ್ ವಾಹನ 100 km ದೂರವನ್ನು 2 ಗಂಟೆಗಳಲ್ಲಿ ಕ್ರಮಿಸುತ್ತದೆ. ಅದರ ಸರಾಸರಿ ಜವವು ಗಂಟೆಗೆ 50 km ಇರುತ್ತದೆ. ಈಗ ಜವದ ಅಂತಾರಾಷ್ಟ್ರೀಯ ಏಕಮಾನ ಅಥವಾ SI ಏಕಮಾನ ಮೀಟರ್ ಪರ್ ಸೆಕೆಂಡ್ ಅಥವಾ ಮೀಟರ್ ಪರ್ ಸೆಕೆಂಡ್ ಅಥವಾ ms-1 ಅಥವಾ ಮೀಟರ್ ಪರ್ ಸೆಕೆಂಡ್ ಅಥವಾ ಸೆಂಟಿಮೀಟರ್ ಪರ್ ಸೆಕೆಂಡ್ ಅಥವಾ cm ಪರ್ ಸೆಕೆಂಡ್ ಅಥವಾ ಕಿಲೋಮೀಟರ್ ಪರ್ ಅವರ್ ಅಥವಾ ಕಿಲೋಮೀಟರ್ ಪರ್ ಅವರ್, ಈ ರೀತಿಯೂ ಕೂಡ ಬರೆಯಬಹುದು. ಉದಾಹರಣೆ, ಒಂದು ಕಾಯವು 16 ಮೀಟರ್ ದೂರವನ್ನು 4 ಸೆಕೆಂಡ್ಗಳಲ್ಲಿ ಚಲಿಸಿ ಮತ್ತೆ 16 ಮೀಟರ್ ದೂರವನ್ನು 2 ಸೆಕೆಂಡ್ಗಳಲ್ಲಿ ಚಲಿಸಿದರೆ ಆ ಕಾಯದ ಸರಾಸರಿ ಜವ ಎಷ್ಟು? ಚಲಿಸಿದ ಒಟ್ಟು ದೂರ 16 ಮೀಟರ್ ಪ್ಲಸ್ 16 ಮೀಟರ್ 32 ಮೀಟರ್. ತೆಗೆದುಕೊಂಡ ಒಟ್ಟು ಕಾಲ 4 ಸೆಕೆಂಡ್ ಪ್ಲಸ್ 2 ಸೆಕೆಂಡ್ 6 ಸೆಕೆಂಡ್. ಸೂತ್ರ ಸರಾಸರಿ ಜವ ಚಲಿಸಿದ ಒಟ್ಟು ದೂರ / ತೆಗೆದುಕೊಂಡ ಒಟ್ಟು ಕಾಲ. 16 + 16 / 4 + 2 32/6. 5.33 ಮೀಟರ್ ಪರ್ ಸೆಕೆಂಡ್ ಅಥವಾ ಸೆಕೆಂಡಿಗೆ 5.33 ಮೀಟರ್ ಎಂದರ್ಥ. ಆದ್ದರಿಂದ ಸರಾಸರಿ ಜವ 5.33 ಮೀಟರ್ ಪರ್ ಸೆಕೆಂಡ್. ದಿಕ್ಕಿನೊಂದಿಗೆ ಜವ. ಕಾಯದ ಚಲನೆಯಲ್ಲಿ ಕಾಯದ ಜವ ಮತ್ತು ದಿಕ್ಕು ಎರಡನ್ನೂ ವಿವರಿಸುವ ಪದವೇ ವೇಗ. ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಚಲಿಸಿದ ಜವಕ್ಕೆ ನಾವು ವೇಗ ಎಂದು ಕರೆಯುತ್ತೇವೆ. ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಚಲಿಸಿದ ಜವಕ್ಕೆ ವೇಗ ಎಂದು ಕರೆಯುತ್ತೇವೆ. ಏಕಮಾನ ಕಾಲದಲ್ಲಿ ಕಾಯದ ಸ್ಥಾನಪಲ್ಲಟದಲ್ಲಾಗುವ ಬದಲಾವಣೆಗೆ ವೇಗ ಎಂದು ಕರೆಯುತ್ತೇವೆ. ವೇಗದ SI ಏಕಮಾನ ಮೀಟರ್ ಪರ್ ಸೆಕೆಂಡ್, ಅದನ್ನು ms-1 ಎಂದು ಕೂಡ ಬರೆಯುತ್ತೇವೆ. ದಿಕ್ಕಿನೊಂದಿಗೆ ಜವ. ಒಂದು ಕಾಯದ ವೇಗವು ಏಕರೂಪದಲ್ಲಿ ಬದಲಾವಣೆಯಾಗುತ್ತಿದ್ದರೆ ಅದರ ಸರಾಸರಿ ವೇಗವು ಒಂದು ಕೊಟ್ಟ ಕಾಲಾವಧಿಗೆ ಆರಂಭಿಕ ವೇಗ ಮತ್ತು ಅಂತಿಮ ವೇಗಗಳ ಸಮಾಂತರ ಮಾಧ್ಯಮವಾಗಿರುತ್ತದೆ. ಅಂದರೆ ಸರಾಸರಿ ವೇಗ ಆರಂಭಿಕ ವೇಗ ಪ್ಲಸ್ ಅಂತಿಮ ವೇಗ ಅಪಾನ್ 2. v ಸರಾಸರಿ u ಪ್ಲಸ್ v ಅಪಾನ್ t. ಇಲ್ಲಿ u ಎಂದರೆ ಆರಂಭಿಕ ವೇಗ, v ಎಂದರೆ ಅಂತಿಮ ವೇಗ. v ಸರಾಸರಿ ಎಂದರೆ ಸರಾಸರಿ ವೇಗ, u ಎಂದರೆ ಆರಂಭಿಕ ವೇಗ, v ಎಂದರೆ ಅಂತಿಮ ವೇಗ. ಜವ ಮತ್ತು ವೇಗಗಳ ವ್ಯತ್ಯಾಸವನ್ನು ನೋಡೋದಾದ್ರೆ, ಕಾಯವು ಒಂದು ಏಕಮಾನ ಕಾಲದಲ್ಲಿ ಚಲಿಸಿದ ದೂರವನ್ನು ಜವ ಎನ್ನುತ್ತೇವೆ. ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಚಲಿಸಿದ ಜವಕ್ಕೆ ವೇಗ ಎಂದು ಕರೆಯುತ್ತೇವೆ. ಜವ ಕೇವಲ ದೂರ ಮೇಲೆ ಅವಲಂಬಿತವಾಗಿದೆ,
ವೇಗ ದೂರ ಮತ್ತು ದಿಕ್ಕಿನ ಮೇಲೆ ಅವಲಂಬಿತವಾಗಿದೆ. ಜವ ದಿಕ್ಕಿನ ಅಗತ್ಯವಿಲ್ಲ, ವೇಗ ದಿಕ್ಕಿನ ಬಗ್ಗೆ ತಿಳಿಸಬೇಕು. ಜವ ಸದಾ ಧನಾತ್ಮಕ ಮೌಲ್ಯ ಹೊಂದಿರುತ್ತದೆ, ವೇಗ ಧನಾತ್ಮಕ, ಋಣಾತ್ಮಕ ಮತ್ತು ಶೂನ್ಯವಾಗಿರಬಹುದು. ಜವ ಭೌತಿಕ ರಾಶಿ, ಇದು ಅದಿಶ, ವೇಗ ಸದಿಶ. ಚಟುವಟಿಕೆ 7.6 ನಿಮ್ಮ ಮನೆಯಿಂದ ನಿಮ್ಮ ಬಸ್ ನಿಲ್ದಾಣಕ್ಕೆ ಹೋಗಲು ಬೇಕಾಗುವ ಕಾಲವನ್ನು ಲೆಕ್ಕಾಚಾರ ಮಾಡಿಕೊಳ್ಳಿ. ನೀವು ನಡೆಯುವ ಸರಾಸರಿ ಜವ ಗಂಟೆಗೆ 4 ಕಿಲೋಮೀಟರ್, ಕಾಲ ಗಂಟೆಗಳಲ್ಲಿ, ದೂರ ಕಿಲೋಮೀಟರ್ / ಜವ ಕಿಲೋಮೀಟರ್ ಪ್ರತಿ ಗಂಟೆ. ನಿಮ್ಮ ಮನೆಯಿಂದ ಬಸ್ ನಿಲ್ದಾಣ ಇರುವ ದೂರವನ್ನು ಅಂದಾಜು ಮಾಡಿ. ನಿಮಗೆ ಮನೆಯಿಂದ ಬಸ್ ನಿಲ್ದಾಣಕ್ಕೆ ಹೋಗಲು 15 ನಿಮಿಷ ಅಂದರೆ 0.25 ಗಂಟೆ ಸಮಯ ಬೇಕಾಯಿತು ಎಂದುಕೊಳ್ಳಿ. ನಿಮ್ಮ ಸರಾಸರಿ ಜವ 4 ಕಿಲೋಮೀಟರ್ ಪ್ರತಿ ಗಂಟೆ ಅಂದರೆ ಚಲಿಸಿದ ದೂರ ಜವ × ಕಾಲ, 4 × 0.25 1 ಕಿಲೋಮೀಟರ್. ಹೀಗಾಗಿ ನಿಮ್ಮ ಮನೆಯಿಂದ ಬಸ್ ನಿಲ್ದಾಣ ದೂರ ಅಂದಾಜು 1 ಕಿಲೋಮೀಟರ್ ಆಗಿದೆ. ಚಟುವಟಿಕೆ 7.7 ಮೋಡ ಕವಿದ ವಾತಾವರಣದಲ್ಲಿ ಗುಡುಗು ಮತ್ತು ಮಿಂಚುಗಳು ಪದೇ ಪದೇ ಉಂಟಾಗುತ್ತಿರುತ್ತವೆ. ನೀವು ಮಿಂಚು ನೋಡಿದ ಸ್ವಲ್ಪ ಕಾಲದ ನಂತರ ಗುಡುಗಿನ ಶಬ್ದ ಕೇಳಿಸುತ್ತದೆ. ಇದಕ್ಕೆ ಕಾರಣವನ್ನು ತಿಳಿಸುತ್ತೀರಾ? ಮಿಂಚು ಮತ್ತು ಗುಡುಗಿನ ನಡುವೆ ಇರುವ ಕಾಲದ ಅಂತರವನ್ನು ಅಳೆಯುವುದು ಮತ್ತು ಮಿಂಚು ಕಾಣಿಸಬೇಕಾದ ಕನಿಷ್ಠ ದೂರ ಲೆಕ್ಕಾಚಾರ ಮಾಡುವುದು ಈ ಚಟುವಟಿಕೆಯ ಉದ್ದೇಶವಾಗಿದೆ. ಇಲ್ಲಿ ಬೇಕಾಗಿರುವ ವಸ್ತುಗಳು ಡಿಜಿಟಲ್ ಕೈಗಡಿಯಾರ ಅಥವಾ ಸ್ಟಾಪ್ ವಾಚ್. ವಿಧಾನ: ಮೋಡ ಕವಿದ ದಿನವೊಂದರಲ್ಲಿ ಸುರಕ್ಷಿತ ಸ್ಥಳದಲ್ಲಿ ನಿಲ್ಲಿ. ಮಿಂಚು ಕಾಣಿಸಿದ ತಕ್ಷಣವೇ ಸ್ಟಾಪ್ ವಾಚ್ ಪ್ರಾರಂಭಿಸಿ. ಗುಡುಗಿನ ಶಬ್ದ ಕೇಳಿಸಿದ ತಕ್ಷಣ ಸ್ಟಾಪ್ ವಾಚ್ ನಿಲ್ಲಿಸಿ. ಈ ಕಾಲದ ಅಂತರವನ್ನು ಸೆಕೆಂಡ್ಗಳಲ್ಲಿ ದಾಖಲಿಸಿ. ಈ ಪ್ರಯೋಗವನ್ನು 3 ರಿಂದ 5 ಬಾರಿ ಸರಾಸರಿ ಕಾಲವನ್ನು ಕಂಡುಹಿಡಿಯಿರಿ. ಗಾಳಿಯಲ್ಲಿ ಶಬ್ದದ ವೇಗ v = 346 ಮೀ/ಸೆಕೆಂಡ್. ಮಿಂಚು ಮತ್ತು ಗುಡುಗಿನ ಕಾಲದ ಅಂತರ t ಸೆಕೆಂಡ್. ಮಿಂಚು ಕಾಣಬೇಕಾದ ದೂರ d = v × t. d = 346 × t. ನೀವು ಮಿಂಚು ನೋಡಿದ ನಂತರ 8 ಸೆಕೆಂಡ್ಗಳಲ್ಲಿ ಗುಡುಗು ಶಬ್ದ ಕೇಳಿಸಿದರೆ d = 346 × 8 2768 ಮೀಟರ್ ಅಂದರೆ 2.768 ಕಿಲೋಮೀಟರ್. ಅಂದರೆ ಮಿಂಚು ನಿಮ್ಮಿಂದ ಕನಿಷ್ಠ 2.278 ಕಿಲೋಮೀಟರ್ ದೂರದಲ್ಲಿದೆ. ಮಿಂಚಿನ ಬೆಳಕು ಅತ್ಯಂತ ವೇಗವಾಗಿರುತ್ತದೆ. ಅಂದರೆ ಬೆಳಕಿನ ವೇಗ 3 × 10⁸ ಮೀಟರ್/ಸೆಕೆಂಡ್ ನಮ್ಮ ಕಣ್ಣಿಗೆ ತಲುಪುತ್ತದೆ. ಆದರೆ ಗುಡುಗಿನ ಶಬ್ದವು ಗಾಳಿಯಲ್ಲಿ ಧ್ವನಿಯ ವೇಗದಲ್ಲಿ ಅಂದರೆ 346 ಮೀಟರ್/ಸೆಕೆಂಡ್ ನಿಧಾನವಾಗಿ ತಲುಪುತ್ತದೆ. ಆದ್ದರಿಂದ ಬೆಳಕು ಮೊದಲು ಕಾಣಿಸಿ ನಂತರ ಶಬ್ದ ಕೇಳಿಸುತ್ತದೆ. ಈ ಚಟುವಟಿಕೆಯಿಂದ ತಿಳಿದುಬರುವ ಅಂಶವೇನೆಂದರೆ ಮಿಂಚಿನ ಬೆಳಕು ಅತ್ಯಂತ ವೇಗವಾಗಿ ಅಂದರೆ ಬೆಳಕಿನ ವೇಗ 3 × 10⁸ ಮೀಟರ್/ಸೆಕೆಂಡ್ ನಮ್ಮ ಕಣ್ಣಿಗೆ ತಲುಪುತ್ತದೆ. ಆದರೆ ಗುಡುಗಿನ ಶಬ್ದವು ಗಾಳಿಯಲ್ಲಿ ಧ್ವನಿಯ ವೇಗದಲ್ಲಿ 346 ಮೀಟರ್/ಸೆಕೆಂಡ್ ನಿಧಾನವಾಗಿ ತಲುಪುತ್ತದೆ. ಆದ್ದರಿಂದ ಬೆಳಕು ಮೊದಲು ಕಾಣಿಸಿ ನಂತರ ಶಬ್ದ ಕೇಳಿಸುತ್ತದೆ. ಒಂದು ಉದಾಹರಣೆಯನ್ನು ನೋಡುವುದಾದರೆ, ಪ್ರಯಾಣದ ಆರಂಭದಲ್ಲಿ ಒಂದು ಮೋಟಾರ್ ವಾಹನದ ಓಡೋಮೀಟರ್ 2000 ಕಿಲೋಮೀಟರ್ ತೋರಿಸಿ ಪ್ರವಾಸದ ಕೊನೆಯಲ್ಲಿ 2400 ಕಿಲೋಮೀಟರ್ ತೋರಿಸುತ್ತದೆ. ಪ್ರಯಾಣವು 8 ಗಂಟೆ ತೆಗೆದುಕೊಂಡರೆ ವಾಹನದ ಸರಾಸರಿ ಜವವನ್ನು km/h ಮತ್ತು ಮೀಟರ್/ಸೆಕೆಂಡ್ಗಳಲ್ಲಿ ಕಂಡುಹಿಡಿಯಿರಿ. ಮೋಟಾರ್ ವಾಹನ ಚಲಿಸಿದ ದೂರ s = 2400 - 2000 ಅಂದರೆ 400 ಕಿಲೋಮೀಟರ್. ತೆಗೆದುಕೊಂಡ ಕಾಲ t = 8 ಗಂಟೆ. ವಾಹನದ ಸರಾಸರಿ ಜವ v ಸರಾಸರಿ = s/t. 400/8 50 km/h ಕಿಲೋಮೀಟರ್ ಪ್ರತಿ ಗಂಟೆ. ಇದನ್ನು ಮೀಟರ್/ಸೆಕೆಂಡ್ ಕನ್ವರ್ಟ್ ಮಾಡಬೇಕಾದ್ರೆ 50 km/h ಇಂಟು 1000/1 ಇಂಟು 1/3600 ಅಂದರೆ ಕಿಲೋಮೀಟರ್ ಅಂದರೆ 1000/h ಅಂದರೆ 1/3600. ಒಂದು ಗಂಟೆಯಲ್ಲಿ 3600 ಸೆಕೆಂಡ್ಗಳಿರುತ್ತವೆ. ಹಾಗಾಗಿ ಅದರ ಉತ್ತರ 13.9 ಮೀಟರ್/ಸೆಕೆಂಡ್ ಆಗುತ್ತದೆ. ಇನ್ನೊಂದು ಉದಾಹರಣೆಯನ್ನು ನೋಡುವುದಾದರೆ, ಉಷಾ 90 ಮೀಟರ್ ಉದ್ದವಿರುವ ಒಂದು ಈಜುಕೊಳದಲ್ಲಿ ಈಜುತ್ತಾಳೆ. ಒಂದು ದಡದಿಂದ ಮತ್ತೊಂದು ದಡಕ್ಕೆ ಹೋಗಿ ಮತ್ತೆ ಹಿಂದಕ್ಕೆ ಬರಲು ಕ್ರಮಿಸಬೇಕಾದ 180 ಮೀಟರ್ಗಳನ್ನು ಸರಳ ಪಥದಲ್ಲಿ ಈಜಲು 1 ನಿಮಿಷ ತೆಗೆದುಕೊಂಡರೆ ಆಕೆಯ ಸರಾಸರಿ ಜವ ಮತ್ತು ಸರಾಸರಿ ವೇಗವನ್ನು ಕಂಡುಹಿಡಿಯಿರಿ. 1 ನಿಮಿಷದಲ್ಲಿ ಉಷಾಳು ಕ್ರಮಿಸಿದ ದೂರ 180 ಮೀಟರ್. 1 ನಿಮಿಷದಲ್ಲಿ ಉಷಾಳ ಸ್ಥಾನಪಲ್ಲಟ 0 ಮೀಟರ್. ಸರಾಸರಿ ಜವ = ಚಲಿಸಿದ ಒಟ್ಟು ದೂರ / ತೆಗೆದುಕೊಂಡ ಒಟ್ಟು ಕಾಲ. ಅಂದರೆ ಸರಾಸರಿ ಜವ = 180/1 180/1 ಇಂಟು 1/60 ಅಂದರೆ 3 ಮೀಟರ್/ಸೆಕೆಂಡ್. ಸರಾಸರಿ ವೇಗ = ಸ್ಥಾನಪಲ್ಲಟ ತೆಗೆದುಕೊಂಡ ಒಟ್ಟು ಕಾಲ 0/60 ಅಂದರೆ 0 ಮೀಟರ್/ಸೆಕೆಂಡ್. ವೇಗೋತ್ಕರ್ಷ:
ಏಕಮಾನ ಕಾಲದಲ್ಲಿ ಆಗುವ ಒಂದು ಕಾಯದ ವೇಗದ ಬದಲಾವಣೆಗೆ ನಾವು ವೇಗೋತ್ಕರ್ಷ ಎಂದು ಕರೆಯುತ್ತೇವೆ. ಏಕಮಾನ ಕಾಲದಲ್ಲಿ ಆಗುವ ಒಂದು ಕಾಯದ ವೇಗದ ಬದಲಾವಣೆಗೆ ವೇಗೋತ್ಕರ್ಷ ಎಂದು ಕರೆಯುತ್ತೇವೆ. ಇದರ ಸೂತ್ರ ನೋಡೋದಾದ್ರೆ ವೇಗೋತ್ಕರ್ಷ ಈಸ್ ಈಕ್ವಲ್ ಟು ವೇಗದಲ್ಲಿನ ಬದಲಾವಣೆ ಅಪಾನ್ ತೆಗೆದುಕೊಂಡ ಕಾಲ. ವೇಗೋತ್ಕರ್ಷ ಈಸ್ ಈಕ್ವಲ್ ಟು ವೇಗದಲ್ಲಿನ ಬದಲಾವಣೆ ಅಪಾನ್ ತೆಗೆದುಕೊಂಡ ಕಾಲ. ಸಂಕೇತಗಳಲ್ಲಿ ವೇಗೋತ್ಕರ್ಷ ಎಂದರೆ ಎ, ಕಾಲ ವೇಗದಲ್ಲಿನ ಬದಲಾವಣೆ ವಿ ಮೈನಸ್ ಯು. ವಿ ಎಂದರೆ ಅಂತಿಮ ವೇಗ, ಯು ಎಂದರೆ ಆರಂಭಿಕ ವೇಗ ಅಪಾನ್ ಟಿ. ಇಲ್ಲಿ ಎ ಎಂದರೆ ವೇಗೋತ್ಕರ್ಷ, ಯು ಎಂದರೆ ಆರಂಭಿಕ ವೇಗ, ವಿ ಎಂದರೆ ಅಂತಿಮ ವೇಗ, ಟಿ ಎಂದರೆ ಕಾಲ. ಎ ಈಕ್ವಲ್ ಟು ವಿ ಮೈನಸ್ ಯು ಅಪಾನ್ ಟಿ. ಇದು ವೇಗೋತ್ಕರ್ಷದ ಸೂತ್ರವಾಗಿದೆ. ವೇಗೋತ್ಕರ್ಷದ ಎಸ್ಐ ಏಕಮಾನ ನೋಡೋದಾದ್ರೆ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಥವಾ ms-2 ಅಥವಾ ಮೀಟರ್ ಪರ್ ಎಸ್ ಸ್ಕ್ವೇರ್ ಎಂದು ಬರೆಯುತ್ತೇವೆ. ವೇಗೋತ್ಕರ್ಷವು ವೇಗದ ನೇರದಲ್ಲಿ ಆಗುತ್ತಿದ್ದರೆ ಅದನ್ನು ಧನ ವೇಗೋತ್ಕರ್ಷ ಎನ್ನುವರು. ವೇಗ ಮತ್ತು ವೇಗೋತ್ಕರ್ಷ ಒಂದೇ ದಿಕ್ಕಿನಲ್ಲಿ ಇದ್ದರೆ ಅದನ್ನು ಧನ ವೇಗೋತ್ಕರ್ಷ ಎಂದು ಕರೆಯುತ್ತೇವೆ. ವೇಗೋತ್ಕರ್ಷವು ವೇಗದ ನೇರಕ್ಕೆ ವಿರುದ್ಧವಾಗಿದ್ದರೆ ಅದನ್ನು ಋಣ ವೇಗೋತ್ಕರ್ಷ ಎನ್ನುತ್ತೇವೆ. ಧನ ವೇಗೋತ್ಕರ್ಷದಲ್ಲಿ ವೇಗವು ಹೆಚ್ಚುತ್ತದೆ, ಋಣ ವೇಗೋತ್ಕರ್ಷದಲ್ಲಿ ವೇಗವು ಕಡಿಮೆಯಾಗುತ್ತದೆ. ವೇಗೋತ್ಕರ್ಷ ವೇಗದ ನೇರದಲ್ಲಿ ಆಗುತ್ತಿದ್ದರೆ ಅದು ಧನ ವೇಗೋತ್ಕರ್ಷ. ವೇಗೋತ್ಕರ್ಷ ವೇಗದ ನೇರಕ್ಕೆ ವಿರುದ್ಧವಾಗಿದ್ದರೆ ಅದು ಋಣ ವೇಗೋತ್ಕರ್ಷ. ಏಕರೂಪ ಮತ್ತು ಏಕರೂಪವಲ್ಲದ ವೇಗೋತ್ಕರ್ಷ. ಏಕರೂಪ ವೇಗೋತ್ಕರ್ಷ ನೋಡೋದಾದ್ರೆ ಒಂದು ಕಾಯವು ಸರಳ ರೇಖೆಯಲ್ಲಿ ಚಲಿಸುತ್ತಿದ್ದು ಅದರ ವೇಗವು ಒಂದು ಸಮನಾದ ಕಾಲಾವಧಿಯಲ್ಲಿ ಸಮನಾಗಿ ಹೆಚ್ಚುತ್ತಿದ್ದರೆ ಅಥವಾ ಕಡಿಮೆಯಾಗುತ್ತಿದ್ದರೆ ಅದನ್ನು ಏಕರೂಪ ವೇಗೋತ್ಕರ್ಷ ಎನ್ನುತ್ತೇವೆ. ಸ್ವತಂತ್ರವಾಗಿ ಕೆಳಗೆ ಬೀಳುತ್ತಿರುವ ಕಾಯದ ಚಲನೆಯು ಏಕರೂಪ ವೇಗೋತ್ಕರ್ಷಕ್ಕೆ ಒಂದು ಉದಾಹರಣೆಯಾಗಿದೆ. ಏಕರೂಪವಲ್ಲದ ವೇಗೋತ್ಕರ್ಷ ಒಂದು ಕಾಯದ ವೇಗದ ಬದಲಾವಣೆಯ ದರವು ಏಕರೂಪವಾಗಿಲ್ಲದಿದ್ದರೆ ಅದರ ವೇಗೋತ್ಕರ್ಷವನ್ನು ಏಕರೂಪವಲ್ಲದ ವೇಗೋತ್ಕರ್ಷ ಎನ್ನುವರು. ಉದಾಹರಣೆಗೆ, ಒಂದು ಮೋಟಾರ್ ವಾಹನವು ಸರಳ ರೇಖೆಯಲ್ಲಿ ಚಲಿಸುತ್ತಿದ್ದು ಸಮವಾದ ಕಾಲಾವಧಿಯಲ್ಲಿ ಅದರ ಜವವು ಅಸಮವಾಗಿ ಬದಲಾಗುತ್ತಿದ್ದರೆ ಆ ವಾಹನವು ಸಮವಲ್ಲದ ವೇಗೋತ್ಕರ್ಷದಿಂದ ಚಲಿಸುತ್ತಿದೆ ಎನ್ನುತ್ತಾರೆ. ಒಂದು ಕಾಯದ ವೇಗದಲ್ಲಿ ಬದಲಾವಣೆ ಉಂಟಾಗುವುದು ಅಂದರೆ ಅದರ ವೇಗೋತ್ಕರ್ಷ ಉಂಟಾಗಿದೆ ಎಂಬುದು. ಒಟ್ಟಾರೆಯಾಗಿ ಏಕರೂಪ ವೇಗೋತ್ಕರ್ಷ ಅಂದ್ರೆ ಒಂದು ಕಾಯ ಸರಳ ರೇಖೆಯಲ್ಲಿ ಚಲಿಸುತ್ತಿದ್ದು ಅದರ ವೇಗವು ಒಂದು ಸಮನಾದ ಕಾಲಾವಧಿಯಲ್ಲಿ ಸಮನಾಗಿ ಹೆಚ್ಚುತ್ತಿದ್ರೆ ಅಥವಾ ಕಡಿಮೆಯಾಗುತ್ತಿದ್ರೆ ಅದಕ್ಕೆ ಏಕರೂಪ ವೇಗೋತ್ಕರ್ಷ. ಒಂದು ಕಾಯದ ವೇಗದ ಬದಲಾವಣೆ ದರವು ಏಕರೂಪವಾಗಿಲ್ಲದಿದ್ದರೆ ಅದರ ವೇಗೋತ್ಕರ್ಷವನ್ನು ನಾವು ಏಕರೂಪವಲ್ಲದ ವೇಗೋತ್ಕರ್ಷ ಎನ್ನುತ್ತೇವೆ. ಚಟುವಟಿಕೆ 7.8 ನಿಮ್ಮ ದೈನಂದಿನ ಜೀವನದಲ್ಲಿ ವೈವಿಧ್ಯಮಯ ಚಲನೆಗಳನ್ನು ನೋಡಿರುತ್ತೀರಿ. ಅವುಗಳಲ್ಲಿ ವೇಗೋತ್ಕರ್ಷವು ಚಲನೆಯ ನೇರದಲ್ಲಿ ಆಗಿರುತ್ತದೆ. ವೇಗೋತ್ಕರ್ಷವು ಚಲನೆಯ ವಿರುದ್ಧ ನೇರದಲ್ಲಿ, ಏಕರೂಪ ವೇಗೋತ್ಕರ್ಷ, ಏಕರೂಪವಲ್ಲದ ವೇಗೋತ್ಕರ್ಷ ಇವುಗಳನ್ನು ನಿಮ್ಮ ದೈನಂದಿನ ಜೀವನದಲ್ಲಿ ನೋಡಿರುತ್ತೀರಿ. ನಾವು ದೈನಂದಿನ ಜೀವನದಲ್ಲಿ ಎಲ್ಲಾ ರೀತಿಯ ಚಲನೆಗಳನ್ನು ವಿಭಿನ್ನ ಸಂದರ್ಭಗಳಲ್ಲಿ ನೋಡಬಹುದು. ವೇಗೋತ್ಕರ್ಷವನ್ನು ಕಂಡುಹಿಡಿಯಿರಿ. ರಾಹುಲ್ ವಿಶ್ರಾಂತ ಸ್ಥಿತಿಯಿಂದ ಹೊರಟು ಸೈಕಲ್ ಅನ್ನು ತುಳಿಯುತ್ತಾ 30 ಸೆಕೆಂಡ್ಗಳಲ್ಲಿ 6 ಮೀಟರ್ ಪರ್ ಸೆಕೆಂಡ್ ವೇಗವನ್ನು ಹೊಂದುತ್ತಾನೆ. ನಂತರ ಸೈಕಲ್ಗೆ ತಡೆ ಹಾಕಿ 5 ಸೆಕೆಂಡ್ಗಳಲ್ಲಿ ವೇಗವನ್ನು 4 ಮೀಟರ್ ಪರ್ ಸೆಕೆಂಡ್ಗೆ ತರುತ್ತಾನೆ. ಎರಡೂ ಸಂದರ್ಭಗಳಲ್ಲಿ ಉಂಟಾದ ವೇಗೋತ್ಕರ್ಷ ಕಂಡುಹಿಡಿಯಿರಿ. ಮೊದಲನೇ ಸಂದರ್ಭ ಆರಂಭಿಕ ವೇಗ u=0 ಮೀಟರ್ ಪರ್ ಸೆಕೆಂಡ್, ಅಂತಿಮ ವೇಗ v=6 ಮೀಟರ್ ಪರ್ ಸೆಕೆಂಡ್, ಕಾಲ t=30 ಸೆಕೆಂಡ್. ವೇಗೋತ್ಕರ್ಷ a ಎಷ್ಟು? ಸೂತ್ರ a=v-u/t, 6 - 0/30. ಹಾಗಾಗಿ a=0.2 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ವೇಗೋತ್ಕರ್ಷ 0.2. ಎರಡನೇ ಸಂದರ್ಭ ಆರಂಭಿಕ ವೇಗ u=6 ಮೀಟರ್ ಪರ್ ಸೆಕೆಂಡ್, ಅಂತಿಮ ವೇಗ v=4 ಮೀಟರ್ ಪರ್ ಸೆಕೆಂಡ್, ಕಾಲ t=5 ಸೆಕೆಂಡ್. a=v-u/t ಸೂತ್ರವನ್ನು ಹಚ್ಚಿದಾಗ a=4 - 6/5, a=-0.4 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಚಲನೆಯನ್ನು ರೇಖಾನಕ್ಷೆಗಳಲ್ಲಿ ಪ್ರತಿನಿಧಿಸುವುದು. ದೂರಕಾಲ ನಕ್ಷೆಗಳು. ಒಂದು ಕಾಯದ ಸ್ಥಾನ ಕಾಲದೊಂದಿಗೆ ಬದಲಾವಣೆ ಹೊಂದುವುದನ್ನು ದೂರ ಕಾಲನಕ್ಷೆ ಮುಖಾಂತರ ಅನುಕೂಲವಾದ ಮತ್ತು ಬೇಕಾದ ಸ್ಕೇಲಿನ ಸಹಾಯದಿಂದ ಪ್ರತಿನಿಧಿಸಬಹುದು. ಈ ನಕ್ಷೆಯಲ್ಲಿ ಕಾಲವನ್ನು x ಅಕ್ಷದಲ್ಲೂ ದೂರವನ್ನು y ಅಕ್ಷದಲ್ಲಿ ತೆಗೆದುಕೊಳ್ಳುತ್ತೇವೆ.
ಏಕರೀತಿ ಜವ ಹೊಂದಿರುವ ದೂರ ಕಾಲ ನಕ್ಷೆ. ಇದು ಏಕರೂಪವಲ್ಲದ ಜವ ಹೊಂದಿರುವ ದೂರ ಕಾಲ ನಕ್ಷೆ. ಏಕರೀತಿ ಜವ ಹೊಂದಿರುವ ದೂರ ಕಾಲನಕ್ಷೆಯನ್ನು ನೋಡೋದಾದ್ರೆ, ಒಂದು ವಸ್ತುವು ಸಮವಾದ ಕಾಲಾವಧಿಯಲ್ಲಿ ಸಮವಾದ ದೂರಗಳನ್ನು ಚಲಿಸುತ್ತಿದ್ದರೆ ಅದು ಏಕರೀತಿಯ ಜವವನ್ನು ಹೊಂದಿರುತ್ತದೆ. ವಸ್ತು ಚಲಿಸಿದ ದೂರವು ಅದು ಕ್ರಮಿಸಲು ತೆಗೆದುಕೊಂಡ ಕಾಲದೊಡನೆ ನೇರ ಅನುಪಾತದಲ್ಲಿರುತ್ತದೆ. ಏಕರೂಪ ಜವಕ್ಕೆ ಚಲಿಸಿದ ದೂರ ಮತ್ತು ಕಾಲದ ನಕ್ಷೆ ಒಂದು ಸರಳ ರೇಖೆಯಾಗಿರುತ್ತದೆ. ಏಕರೂಪವಲ್ಲದ ಜವ ಹೊಂದಿರುವ ದೂರ ಕಾಲನಕ್ಷೆ ನೋಡೋದಾದ್ರೆ, ಒಂದು ವಸ್ತುವು ಸಮವಾದ ಕಾಲಾವಧಿಯಲ್ಲಿ ಸಮವಲ್ಲದ ದೂರವನ್ನು ಚಲಿಸುತ್ತಿದ್ದರೆ ಅದು ಏಕರೂಪವಲ್ಲದ ಜವವನ್ನು ಹೊಂದಿರುತ್ತದೆ. ವಸ್ತು ಚಲಿಸಿದ ದೂರವು ಅದು ಕ್ರಮಿಸಲು ತೆಗೆದುಕೊಂಡ ಕಾಲದೊಡನೆ ನೇರ ಅನುಪಾತದಲ್ಲಿರುವುದಿಲ್ಲ. ಏಕರೂಪ ಜವಕ್ಕೆ ಚಲಿಸಿದ ದೂರ ಮತ್ತು ಕಾಲದ ನಕ್ಷೆಯು ಒಂದು ವಕ್ರರೇಖೆಯಾಗಿರುತ್ತದೆ. ನಕ್ಷೆಯ ಮೂಲಕ ಚಲನೆಯನ್ನು ಪ್ರತಿನಿಧಿಸುವುದು. ವೇಗ ಕಾಲ ನಕ್ಷೆ ನೋಡ್ಬೇಕಂದ್ರೆ, ಒಂದು ಸರಳ ರೇಖೆಯಲ್ಲಿ ಚಲಿಸುತ್ತಿರುವ ಕಾಯದ ವೇಗ ಕಾಲದೊಂದಿಗೆ ಹೇಗೆ ಬದಲಾಗುವುದೆಂಬುದನ್ನು ವೇಗ ಕಾಲ ನಕ್ಷೆ ಮುಖಾಂತರ ಪ್ರತಿನಿಧಿಸಬಹುದು. ಕಾಲವನ್ನು x ಅಕ್ಷದಲ್ಲಿ, ವೇಗವನ್ನು y ಅಕ್ಷದ ಮೇಲೆ ಪ್ರತಿನಿಧಿಸಬಹುದು. ಕಾಯವು ಏಕರೂಪ ವೇಗದಲ್ಲಿ ಚಲಿಸುತ್ತಿದ್ದರೆ ವೇಗ ಕಾಲದ ನಕ್ಷೆಯು ಎತ್ತರವು ಕಾಲದೊಂದಿಗೆ ಬದಲಾವಣೆಯಾಗುವುದಿಲ್ಲ. ಅದು x ಅಕ್ಷಕ್ಕೆ ಸಮಾಂತರವಾಗಿರುವ ಸರಳ ರೇಖೆಯಾಗಿರುತ್ತದೆ. ಏಕರೂಪ ವೇಗೋತ್ಕರ್ಷದ ವೇಗ ಕಾಲನಕ್ಷೆ. ವೇಗವು ಸಮನಾದ ಕಾಲಾವಧಿಯಲ್ಲಿ ಸಮವಾಗಿ ಬದಲಾವಣೆಯಾಗುತ್ತಿರುವುದು ನಕ್ಷೆಯಿಂದ ಕಂಡುಬರುತ್ತದೆ. ಆದ್ದರಿಂದ ಎಲ್ಲಾ ಏಕರೂಪ ವೇಗೋತ್ಕರ್ಷಕ್ಕೆ ಒಳಪಟ್ಟ ಚಲನೆಗಳ ವೇಗ ಕಾಲನಕ್ಷೆಯು ಸರಳ ರೇಖೆಯಾಗಿರುತ್ತದೆ. ಏಕರೂಪವಲ್ಲದ ವೇಗೋತ್ಕರ್ಷದ ವೇಗ ಕಾಲದ ನಕ್ಷೆ. ವೇಗ ಕಾಲನಕ್ಷೆ ಕಾಲದೊಂದಿಗೆ ವೇಗವು ಕಡಿಮೆಯಾಗುತ್ತಿರುವ ಕಾಯದ ಚಲನೆಯನ್ನು ಸೂಚಿಸುತ್ತದೆ. ವೇಗ ಕಾಲನಕ್ಷೆ ಏಕರೂಪವಲ್ಲದ ವೇಗದಲ್ಲಿ ಕಾಲದೊಂದಿಗೆ ಬದಲಾವಣೆ ಹೊಂದುವ ಕಾಯದ ಚಲನೆಯನ್ನು ಸೂಚಿಸುತ್ತದೆ. ಚಟುವಟಿಕೆ: ಒಂದು ರೈಲು ಎ, ಬಿ ಮತ್ತು ಸಿ ಎಂಬ 3 ನಿಲ್ದಾಣಗಳಿಗೆ ಆಗಮಿಸುವ ಹಾಗೂ ನಿರ್ಗಮಿಸುವ ಕಾಲವನ್ನು ಮತ್ತು ಎ ಯಿಂದ ಬಿ ಮತ್ತು ಸಿ ಗಳಿರುವ ದೂರವನ್ನು ಕೋಷ್ಟಕದಲ್ಲಿ ಕೊಟ್ಟಿದೆ. ಪ್ರತ್ಯೇಕ ವಿಭಾಗಗಳ ಸರಾಸರಿ ಚಲನೆಯ ವೇಗ ಎ ಯಿಂದ ಬಿ ಗೆ ದೂರ ಅದನ್ನು ಕಂಡುಹಿಡಿದಾಗ ಸರಾಸರಿ ವೇಗ 40 ಕಿಲೋಮೀಟರ್, ಬಿ ಯಿಂದ ಸಿ ಗೆ ಸರಾಸರಿ ವೇಗ 40 km/h. ನಿಲ್ದಾಣದಲ್ಲಿ ರೈಲು ನಿಂತ ಕಾಲ ಎ ನಲ್ಲಿ, ಬಿ ನಲ್ಲಿ, ಸಿ ನಲ್ಲಿ 15 ನಿಮಿಷ. ನಿರ್ಣಯ: ರೈಲು ಎ ಯಿಂದ ಬಿ ವರೆಗೆ ಮತ್ತು ಬಿ ಯಿಂದ ಸಿ ವರೆಗೆ 40 ಕಿಲೋಮೀಟರ್ ಪ್ರತಿ ಗಂಟೆ ಸರಾಸರಿ ವೇಗದಲ್ಲಿ ಚಲಿಸಿದೆ. ಎ ಯಿಂದ ಸಿ ವರೆಗೆ ಒಟ್ಟು ಸರಾಸರಿ ವೇಗ 37.89 km/h = 10.53 m/s. ಪ್ರತಿ ನಿಲ್ದಾಣದಲ್ಲೂ ರೈಲು 15 ನಿಮಿಷ ನಿಂತಿದೆ. ಚಟುವಟಿಕೆ 7.10 ಕೋಷ್ಟಕ 7.5 ಫಿರೋಜ್ ಮತ್ತು ಸಾಕಿಯಾ ಕಾಲ ದೂರದ ಮಾಹಿತಿಯನ್ನು ಬಳಸಿ ಉತ್ತರಿಸಿ. ಫಿರೋಜ್ ಮತ್ತು ಸಾನಿಯಾ ಅವರ ಬೈಸಿಕಲ್ಗಳ ಮೇಲೆ ಬೇರೆ ಬೇರೆ ಕಾಲಗಳಲ್ಲಿ ಚಲಿಸಿದ ದೂರ. ಫಿರೋಜ್, ಸಾಕಿಯಾ. ಯಾರು ಹೆಚ್ಚು ದೂರ ಚಲಿಸಿದರು? ಇಬ್ಬರೂ ಸಮನಾದ. ಫಿರೋಜ್, 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 ಸಾಕಿಯಾ. ದೂರ ಕಾಲ ದೂರ ನಕ್ಷೆ ರೇಖಾಚಿತ್ರ. ಫಿರೋಜ್ ಎಲ್ಲಾ ಲಭ್ಯವಿರುವ ಸಮಯಗಳಲ್ಲಿ 8:05 ರಿಂದ 8:20 ರವರೆಗೆ ಸಾಕಿಯಾಳಿಗಿಂತ ಹೆಚ್ಚು ದೂರ ಚಲಿಸಿದ್ದಾನೆ. ಆದರೆ 8:25 ಸಮಯದಲ್ಲಿ ಸಾಕಿಯಾ 3.6 ಕಿಲೋಮೀಟರ್ ಚಲಿಸಿದ್ದು ಫಿರೋಜ್ ಅವರ ಮಾಹಿತಿ ಲಭ್ಯವಿಲ್ಲ. ಒಂದೇ ಸಮಯದಲ್ಲಿ ಹೆಚ್ಚು ದೂರ ಚಲಿಸಿದವರು 8:05 ರಿಂದ 8:20 ರವರೆಗೆ ಫಿರೋಜ್, 8:25 ರಲ್ಲಿ ಸಾಕಿಯಾ. ನಕ್ಷೆಯ ವಿಧಾನದಿಂದ ಚಲನೆಯ ಸಮೀಕರಣಗಳು. ಒಂದು ವಸ್ತುವು ಏಕರೂಪ ವೇಗೋತ್ಕರ್ಷದಿಂದ ಸರಳ ರೇಖೆಯಲ್ಲಿ ಚಲಿಸಿದಾಗ ಅದರ ವೇಗ, ಚಲನೆಯಲ್ಲಿ ವೇಗೋತ್ಕರ್ಷ ಮತ್ತು ನಿರ್ದಿಷ್ಟ ಕಾಲಾವಧಿಯಲ್ಲಿ ಚಲಿಸಿದ ದೂರ ಇವುಗಳಿಗೆ ಸಂಬಂಧ ಕಲ್ಪಿಸುವ ಸಮೀಕರಣಗಳಿಗೆ ಚಲನೆಯ ಸಮೀಕರಣಗಳೆಂದು ಹೆಸರು. ಒಂದು ವಸ್ತು ಏಕರೂಪ ವೇಗೋತ್ಕರ್ಷದಿಂದ ಸರಳ ರೇಖೆಯಲ್ಲಿ ಚಲಿಸಿದಾಗ ಅದರ ವೇಗ, ಚಲನೆಯಲ್ಲಿ ವೇಗೋತ್ಕರ್ಷ ಮತ್ತು ನಿರ್ದಿಷ್ಟ ಕಾಲಾವಧಿಯಲ್ಲಿ ಚಲಿಸಿದ ದೂರ ಇವುಗಳಿಗೆ ಸಂಬಂಧ ಕಲ್ಪಿಸುವ ಸಮೀಕರಣಗಳಿಗೆ ಚಲನೆಯ ಸಮೀಕರಣಗಳೆಂದು ಕರೆಯುತ್ತಾರೆ. ಸಮೀಕರಣಗಳಿಂದ ವೇಗ, ವೇಗೋತ್ಕರ್ಷ, ಕಾಲ ಮತ್ತು ಚಲಿಸಿದ ದೂರವನ್ನು ಕಂಡುಹಿಡಿಯಬಹುದಾಗಿದೆ. ಒಂದನೇ ಚಲನೆಯ ಸಮೀಕರಣ v = u + at. ಎರಡನೇ ಸಮೀಕರಣ s = u × t + 1/2at². ಮೂರನೇ ಸಮೀಕರಣ v² = u² + 2as. ಇಲ್ಲಿ ಉಪಯೋಗಿಸುವ ಸಂಕೇತಗಳನ್ನು ನೋಡೋದಾದ್ರೆ u ಎಂದರೆ ಆರಂಭಿಕ ವೇಗ, v ಎಂದರೆ ಅಂತಿಮ ವೇಗ,
ಟಿ ಎಂದರೆ ಕಾಲ, ಎಸ್ ಎಂದರೆ ಚಲಿಸಿದ ದೂರ. ಒಂದು ಉದಾಹರಣೆ, ಒಂದು ರೈಲು ತನ್ನ ನಿಶ್ಚಲ ಸ್ಥಿತಿಯಿಂದ ಹೊರಟು 5 ನಿಮಿಷಗಳಲ್ಲಿ 72 km/h ವೇಗವನ್ನು ಪಡೆಯುತ್ತದೆ. ಅದರ ವೇಗೋತ್ಕರ್ಷವನ್ನು ಏಕರೂಪದಲ್ಲಿದೆ ಎಂದುಕೊಂಡು ವೇಗೋತ್ಕರ್ಷ ಮತ್ತು ಚಲಿಸಿದ ದೂರವನ್ನು ಕಂಡುಹಿಡಿಯಿರಿ. u0 v 72 km/h ಅಂದ್ರೆ m/s ನಲ್ಲಿ ಕನ್ವರ್ಟ್ ಮಾಡಿದಾಗ 20 m/s. t = 5 ನಿಮಿಷ ಅಂದ್ರೆ 300 ಸೆಕೆಂಡ್. ವೇಗೋತ್ಕರ್ಷ a = v - u/t = 20 - 0/300 ಅಂದ್ರೆ 1/15 m/s² ವೇಗೋತ್ಕರ್ಷ. v² = u² + 2as ಸೂತ್ರವನ್ನು ಹಾಕಿದಾಗ s = v² - u²/2a 20² - 0²/2 × 1/15 3000 ಮೀಟರ್ ಅಂದ್ರೆ 3 ಕಿಲೋಮೀಟರ್. ಒಂದು ಮೋಟಾರ್ ವಾಹನ 5 ಸೆಕೆಂಡ್ಗಳಲ್ಲಿ 18 km/h ನಿಂದ 36 km/h ವೇಗ ತಲುಪಿದೆ. ಅದು ಏಕರೂಪ ವೇಗೋತ್ಕರ್ಷದಲ್ಲಿ ಚಲಿಸುತ್ತಿದೆ. ಈ ಕೆಳಗಿನವು ಲೆಕ್ಕಾಚಾರ ಮಾಡಿ. ವೇಗೋತ್ಕರ್ಷ ಮತ್ತು ವಾಹನ ಚಲಿಸಿದ ದೂರ. u ಅಂದ್ರೆ 18 km/h, m/s ನಲ್ಲಿ 5 m/s. v = 36 km/h, m/s ನಲ್ಲಿ 10 m/s ಮತ್ತು ಕಾಲ t = 5 ಸೆಕೆಂಡ್. ವೇಗೋತ್ಕರ್ಷ a = v - u/t 10 - 5/5 = 1 m/s² ವೇಗೋತ್ಕರ್ಷ. ಚಲಿಸಿದ ದೂರ s = ut + 1/at². u ಅಂದ್ರೆ 5 × t ಅಂದ್ರೆ 5 + 1/2 a ಇದ್ದಲ್ಲಿ 1 × t 5² 25 + 12.5 ಸೊ ಉತ್ತರ 37.5 ಮೀಟರ್ ಚಲಿಸಿದ ದೂರವಾಗಿದೆ. ಚಲಿಸುತ್ತಿರುವ ಮೋಟಾರ್ ವಾಹನಕ್ಕೆ ತಡೆ ಹಾಕಿದಾಗ ಚಲನೆಯ ವಿರುದ್ಧ ದಿಕ್ಕಿನಲ್ಲಿ ವೇಗೋತ್ಕರ್ಷ 6 m/s ಉಂಟು ಮಾಡಿದೆ. ಅಂದ್ರೆ a = -6 m/s². ಒಂದು ವೇಳೆ ತಡೆ ಹಾಕಿದ ನಂತರ ನಿಶ್ಚಲ ಸ್ಥಿತಿಗೆ ಬರಲು 2 ಸೆಕೆಂಡ್ ತೆಗೆದುಕೊಂಡರೆ ಕಾಲ t = 2 ಸೆಕೆಂಡ್. ಈ ಅವಧಿಯಲ್ಲಿ ವಾಹನ ಚಲಿಸಿದ ದೂರ s = ಎಷ್ಟು? v = 0, v = u + at, 0 = u + 6 - 6 × 2 u = 12 m/s. ಚಲಿಸಿದ ದೂರ s = ut + 1/at². s = 12 × 2 + 1/2 × -6 × 2² 24 - 12 ಹಾಗಾಗಿ ಚಲಿಸಿದ ದೂರ 12 ಮೀಟರ್. ಏಕರೂಪ ವೃತ್ತೀಯ ಚಲನೆ. ಕಾಯವೊಂದು ತನ್ನ ಚಲನೆಯ ದಿಕ್ಕಿನಲ್ಲಿ ಮಾತ್ರ ಬದಲಾವಣೆಗೊಂಡು ವೇಗದ ಪ್ರಮಾಣದಲ್ಲಿ ಬದಲಾವಣೆ ಹೊಂದದಿದ್ದರೆ, ಉದಾಹರಣೆಗೆ ಮುಚ್ಚಿದ ಪಥದ ಗುಂಟ ಕಾಯವೊಂದು ಚಲನೆ. ಮುಚ್ಚಿದ ಪಥದ ಗುಂಟ ಕಾಯವೊಂದರ ಚಲನೆ. ಉದಾಹರಣೆಗೆ ಓಟಗಾರನೊಬ್ಬ ಆಯತಾಕಾರದ ಪಥದಲ್ಲಿ ಒಂದು ಸುತ್ತನ್ನು ಪೂರೈಸಲು 4 ಬಾರಿ ತನ್ನ ದಿಕ್ಕನ್ನು ಬದಲಿಸಿಕೊಳ್ಳುತ್ತಾನೆ. ಓಟಗಾರನೊಬ್ಬ ಷಡ್ಭುಜಾಕೃತಿ ಪಥದಲ್ಲಿ ಒಂದು ಸುತ್ತನ್ನು ಪೂರೈಸಲು 6 ಬಾರಿ ತನ್ನ ದಿಕ್ಕನ್ನು ಬದಲಿಸಿಕೊಳ್ಳುತ್ತಾನೆ. ಏಕರೂಪ ವೃತ್ತೀಯ ಚಲನೆ ಬಗ್ಗೆ ನೋಡೋದಾದ್ರೆ, ಪಥದ ಬಾಹುಗಳ ಸಂಖ್ಯೆ ಹೆಚ್ಚಿದಂತೆ ಓಟಗಾರನು ಆಗಾಗ್ಗೆ ಹೆಚ್ಚು ಹೆಚ್ಚು ತಿರುವು ತೆಗೆದುಕೊಳ್ಳಬೇಕಾಗುತ್ತದೆ. ಪಥದ ಬಾಹುಗಳ ಸಂಖ್ಯೆ ಅನಿರ್ದಿಷ್ಟವಾಗಿ ಹೆಚ್ಚುತ್ತಾ ಹೋದರೆ ಪಥದ ಆಕಾರವೇನಾಗಬಹುದು? ಪಥದ ಆಕಾರವು ವೃತ್ತಾಕಾರವನ್ನು ಹೊಂದುತ್ತದೆ ಮತ್ತು ಪ್ರತಿ ಬಾಹುಗಳ ಉದ್ದವು ಕಿರಿದಾಗಿ ಬಿಂದುವಿನಂತಾಗುತ್ತದೆ. ಒಂದು ವೇಳೆ ಓಟಗಾರನು ವೃತ್ತೀಯ ಪಥದಲ್ಲಿ ಸ್ಥಿರ ಪ್ರಮಾಣದ ವೇಗದೊಂದಿಗೆ ಚಲಿಸಿದರೆ ಆತನ ವೇಗದಲ್ಲಾಗುವ ಬದಲಾವಣೆಯು ಕೇವಲ ಚಲನೆಯ ದಿಕ್ಕಿನಲ್ಲಾಗುವ ಬದಲಾವಣೆಯಿಂದ ಉಂಟಾಗುತ್ತದೆ. ಆದ್ದರಿಂದ ಓಟಗಾರನ ವೃತ್ತೀಯ ಪಥದಲ್ಲಿನ ಚಲನೆಯು ವೇಗೋತ್ಕರ್ಷ ಚಲನೆಗೆ ಒಂದು ಉದಾಹರಣೆಯಾಗಿದೆ. ಏಕರೂಪ ವೃತ್ತೀಯ ಚಲನೆ. r ತ್ರಿಜ್ಯವುಳ್ಳ ವೃತ್ತದ ಪರಿಧಿಯನ್ನು 2πr ಸೂತ್ರದಿಂದ ಪಡೆಯಬಹುದೆನ್ನುವುದು ನಮಗೆ ತಿಳಿದಿದೆ. ಒಂದು ವೇಳೆ ಓಟಗಾರನು r ತ್ರಿಜ್ಯವುಳ್ಳ ವೃತ್ತೀಯ ಪಥದಲ್ಲಿ ಒಂದು ಸುತ್ತು ಬರಲು t ಸೆಕೆಂಡ್ಗಳಲ್ಲಿ ತೆಗೆದುಕೊಂಡರೆ ವೇಗ v ಯನ್ನು ಈ ಸೂತ್ರವು ನೀಡುತ್ತದೆ. v = 2πr/t. ಒಂದು ಕಾಯವು ವೃತ್ತಾಕಾರದಲ್ಲಿ ಏಕರೂಪ ಜವದಿಂದ ಚಲಿಸುತ್ತಿದ್ದರೆ ಅದು ಏಕರೂಪ ವೃತ್ತೀಯ ಚಲನೆ ಹೊಂದಿರುತ್ತದೆ. ಒಂದು ಕಾಯವು ವೃತ್ತಾಕಾರದಲ್ಲಿ ಏಕರೂಪ ಜವದಿಂದ ಚಲಿಸುತ್ತಿದ್ದರೆ ಅದು ಏಕರೂಪ ವೃತ್ತೀಯ ಚಲನೆ ಹೊಂದಿರುತ್ತದೆ. ಚಟುವಟಿಕೆ. ದಾರದ ತುಂಡನ್ನು ತೆಗೆದುಕೊಳ್ಳಿ ಮತ್ತು ಅದರ ಒಂದು ತುದಿಗೆ ಚಿಕ್ಕ ಕಲ್ಲೊಂದನ್ನು ಕಟ್ಟಿ ವೃತ್ತೀಯ ಪಥವನ್ನು ವಿವರಿಸಲು ದಾರದ ಒಂದು ತುದಿಯನ್ನು ಕೈಯಲ್ಲಿ ಹಿಡಿದು ಸ್ಥಿರ ವೇಗದಿಂದ ಕಲ್ಲನ್ನು ತಿರುಗಿಸಿ. ಈಗ ದಾರವನ್ನು ಬಿಟ್ಟು ಬಿಡಿ, ಕಲ್ಲು ಹೊರಹೋಗಲಿ. ಕಲ್ಲನ್ನು ಬಿಟ್ಟಾಗ ಅದು ಚಲಿಸುವ ದಿಕ್ಕನ್ನು ಹೇಳಬಲ್ಲಿರಾ? ಈ ಚಟುವಟಿಕೆಯನ್ನು ಪುನರಾವರ್ತಿಸಿ ವೃತ್ತೀಯ ಪಥದ ವಿವಿಧ ಸ್ಥಾನಗಳಿಂದ ಕಲ್ಲನ್ನು ಬಿಟ್ಟು ಕಲ್ಲು ಚಲಿಸುವ ದಿಕ್ಕು ಬದಲಾಗಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ಪರೀಕ್ಷಿಸಿ. ಏಕರೂಪ ವೃತ್ತೀಯ ಚಲನೆಗೆ ಕೆಲವೊಂದಿಷ್ಟು ಉದಾಹರಣೆಗಳನ್ನು ನೋಡೋದಾದ್ರೆ, ಮುಚ್ಚಿದ ಪಥದ ಗುಂಟ ಕಾಯವೊಂದರ ಚಲನೆ. ಇವುಗಳು ಏಕರೂಪ ವೃತ್ತೀಯ ಚಲನೆಗೆ ಉದಾಹರಣೆಗಳಾಗಿವೆ. ಧನ್ಯವಾದಗಳು.